ನಮ್ಮ ಪೋಷಕ ಕಲಾವಿದರ ಈ ಒಂದು ಕ್ರಿಕೆಟ್ ಕಾರ್ಯಕ್ರಮ ಇದೇ ನೀವು ಬರಬೇಕು ಅಂತ ಹೇಳಿ ಭಾಳ ಆತ್ಮೀಯ ಸ್ನೇಹಿತ ಗಣೇಶ ಕೇಳ ಆಯ್ತಪ್ಪ ಬರ್ತೀನಿ ಸಂಜೆ ಇವರು ವಿನಯ್ ಗುರುಜಿಯವರ ಕಾರ್ಯಕ್ರಮ ಇದೆ ಯಾರು ಭಾಳ ದೂರ ಅದು ಅಭಯನಾಡು ಸುರಿತ ಹೋಗ್ಬೇಕು ಬೇಕು ಕಳಿಸ್ಕೊಡು ಅಂತ ಹೇಳಿ ಇಲ್ಲಿ ಬಂದೆ. ಪೋಷಕ ಕಲಾವಿದರು ಅಂದಿದ ತಕ್ಷಣ ನನಗೆ ಸ್ಟೇಜ್ ಮೇಲೆ ನಾವಿಬ್ಬರು ಜ್ಞಾಪಕ ಮಾಡ್ತೇವೆ. ಅಂದರೆ ಆ ಕಾಲದಲ್ಲಿ ಒಂದು ಕಡೆ ರಾಜ್ಕುಮಾರ್, ಒಂದು ಕಡೆ ವಿಷ್ಣುವರ್ಧನ್, ಆಮೇಲೆ ಅಂಬರೀಷ್, ಪ್ರಭಾಕರ್, ರವಿಚಂದ್ರನ್, ಶಂಕರ್ನಾಥ್, ಎಷ್ಟು ಎಲ್ಲ ಮಹಾನ್ ನಟರುಗಳು ಅಲ್ಲಿರ್ಬೇಕಾದ್ರೆ ಒಂದಿಬ್ಬರು ಬೆಗ್ಗರ್ಗಳ ಥರ ನಿಂತ್ಕೊಂಡು ನೋಡ್ತಾರೆ. ಅದರಲ್ಲಿ ಫಸ್ಟ್ ಇದ್ರ ಹಿಂದೆ ನಾನು ಇವ್ನು ಸ್ವಲ್ಪ ಅಭ್ಯಾಸ ಆಗಿದ್ದ, ಹಾಗಾಗಿ ಇವ್ನು ಸ್ವಲ್ಪ ಮುಂದೆ ಸ್ಟೆಪ್ ಹಾಕ್ಲಿ, ಯಾವ್ದಾದ್ರು ಮಕ್ಕಳಿದ್ರೆ ಎಸ್ಕೇಪ್ ಆಗ್ತಾರೆ. ಒಳ್ಳೆ ಮಜಾ ಇರೋದು 80ನೇ ಇಸ್ವಿ. ಹೀಗೆ ಬ್ಯೂಟಿಫುಲ್ ಡೇಸ್ ಅಂದರೆ ಇವತ್ತು ಎಲ್ಲ ದಂತಕತೆ. ನಾವು ಯಾರ್ಯಾರ ಜೊತೆ ಇದ್ವಿ, ರಾಜ್ಕುಮಾರ್ ಅವರಿಲ್ಲ, ವಿಷ್ಣುವರ್ಧನ್ ಅವರಿಲ್ಲ, ಅಂಬರೀಷ್ ಅವರಿಲ್ಲ. ಇವಾಗೆಲ್ಲ ಪತ್ರಿಕೆಯಲ್ಲಿ ಬರೆದಿದ್ದನ್ನ ಈ ಕಾಲದ ಮಕ್ಕಳು ಓದ್ತಾರೆ. ಹೀಗಿದ್ರು ನಮ್ಮ ಆತ್ಮೀಯ ಪೊಲೀಸ್ ಅಧಿಕಾರಿಗಳು ಅವ್ರ ವೇದಿಕೆ ಬಂದು ದಯಮಾಡಿ ಪ್ಲೀಸ್ ಇವೆಲ್ಲ ಬ್ಲೆಸ್ ಮಾಡಬೇಕು ನಮ್ಮ ಕಲಾವಿದರ ಬನ್ನಿ. ಬರೀ ಸರ್ ತೆಗೆದುಬಿಡಿ ಅದನ್ನ ಬ್ಲೂ ಕಲರ್. ಇವಾಗೆಲ್ಲ ಪತ್ರಿಕೆಗಳಲ್ಲಿ ಹೀಗೆ ಹಾಗೆ ಆ ಸಿನಿಮಾ ಈ ಸಿನಿಮಾ ಆ ನಟರು ಈ ನಟರು ಎಲ್ಲ ಹೇಳಿದ್ದನ್ನು ನೀವೆಲ್ಲ ನೋಡ್ತೀರಿ. ನಾನು ಜಹಾನಿ ನಾವೆಲ್ಲ ಹೆಂಗೆ ಅಂದರೆ ಐಲ್ಯಾಂಡ್ಸ್ ಹೋಟ್ಲಲ್ಲಿ ಬೆಳಗ್ಗೆನೇ ನಾವು ಮಾಮೂಲು ನನಗೆ ಕೆ ವಿಜಯರಾಮ್ ಅವರು ಕಂಪನಿ, ಇವನು ನಾನಾ ಕಂಪನಿಗಳಿದ್ದು. ಅಂದರೆ ಎಷ್ಟು ಅದ್ಭುತ ಅಂದರೆ ರಾಜ್ಕುಮಾರ್ ಅವರು ಅವಾಗಂಟೆ ಅಲ್ಲೂಜಿ ಮಕ ತರೋದು ಒಂದು ಪಂಚೆ ಹಾಕೊಂಡು ಬೈತಾ ಇರೋರಿಗೆ ನಾವು ದೂರದಲ್ಲಿ ನೋಡಿ ನಮಸ್ಕಾರ ಮಾಡ್ತೀವಿ. ಈ ಕಡೆ ಒಬ್ಬರು ಡೈರೆಕ್ಟ್ರು, ಆ ಕಡೆ ಸೋಮಶೇಖರ್ ಬರೋದು. ಹೆಂಗಿತ್ತು ಅಂದರೆ ಪಿತಾ ಅನ್ನೋದು ಎಲ್ಲ ಆಡ್ತಾ ಇರೋದು. ಪಾಪ ಗೌರಿಶೇಖರ್ ಕ್ಯಾಮ್ರಾಮ್ಯಾನ್ ಅವರು ಅಸಿಸ್ಟೆಂಟ್ ಒಬ್ಬ ಕ್ಯಾಮ್ರಾಮ್ಯಾನ್ ಅನ್ನೋದು ಏನೋ ವೆಂಕಟೇಶ, ಅವನು ಅವಾಗ ಬಂದು ಸಪ್ಲೈ ಇರೋದು. ಅವನಿಗೇನೋ ಒಂದು ಕರುಣೆ ನಮ್ಮನ್ನು ಕಂಡ್ರೆ ನಾವು ಬೆಳಗ್ಗೆ ಎದ್ದೋಗ್ಬಿಟ್ಟು 5 ಗಂಟೆಗೆ ಹೋಗ್ಬೇಕು ಕ್ಯಾಚ್ ಹಾಕೋಕ್ಕೆ. ಅದು ಎಂಥ ತಲೆನೋವು ಅಂದರೆ ಅಭಯನಾಡು ಮನೆ ಅದೆಲ್ಲ ಜೇನಾಗುತ್ತೆ. ನಾವು ಎಲ್ಲರಿಗೂ ನಮ್ಮ ಮುಂಚೆ ನಾನು ಹೋಗ್ತೀನಿ ಅಂತ ಹೋದರೆ ನನಗೆ ನಮ್ಮ ಮುಂಚೆ 20 ಜನ ಆಗಲಿ ನಿಂತಿರೋದು. ಆ ಥರ ಕಾಂಪಿಟೇಷನ್ ಹೊಟ್ಟೆ ಹಚ್ಬಿಟ್ಟಿರೋದು. ಏನು ಕಾಫಿ ಇಲ್ಲ, ಟೀ ಇಲ್ಲ, ಹೆಂಗೋ ಹೋಗಿರೋ ಪಾಪ ಅವನು ಆ ವೆಂಕಟೇಶ. ನಾವು ನೋಡಿ ಅಂದರೆ ಪಾಪ ಅವ್ನು ಹೇಳಿದ್ದ ತಗೊಬಂದು ಒಂದು ಕಾಫಿ ಟೀ ಕೊಡೋದು. ದಟ್ ವಾಸ್ ಲೈಫ್. ನಾವೆಲ್ಲ ಹಂಗೆ ಸ್ಟಾರ್ಟ್ ಮಾಡೋದು. ತುಂಬ ಅದ್ಭುತವಾಗಿತ್ತು. ನಾವೆಲ್ಲ ಗುರಿ ಒಂದೇ ಇದ್ದಿದ್ದು, ಒಂದು ಯಾವುದೋ ಒಂದು ಪಾತ್ರ ಸಿಕ್ಕಿದ್ರೆ ಸಾಕಪ್ಪ ನೆಮ್ಮದಿಯಾಗೆ ಎಲ್ಲೋ ಕೋಟಿ ದುಡ್ಡು ಹಾಕೊಂಡು ಸಂಸಾರ ಮಾಡೋಣ ಅನ್ನೋದು. ನಮಗೆ ಅವಾಗ 250 ರೂಪಾಯಿಗೆ ಸಂಸಾರ ಮಾಡ್ತಾರೆ. ಟು ಬ್ಯೂಟಿಫುಲ್ ಹೋದ ಅದು ಪ್ರಮೀಳಾ ಪ್ರಾವಿಷನ್ ಸ್ಟೋರ್ಸ್ ಅಂತ ಮಾದನ್ಗಳು. ಅಲ್ಲಿ ಹೋದೆ ಶ್ರೀರಾಮ್ಪುರದಲ್ಲಿ. ಅಲ್ಲಿ ಹೋದರೆ ಒಂದು 100-120 ರೂಪಾಯಿ ಇಡೀ ಸಾಮಾನು ಹೋಗ್ಬೋದು. ಆಮೇಲೆ ಜೊತೆಗೆ ನಮ್ಮ ಮಾದ ಅವ್ನಿಗೆ ಹೇಳಿವೆ, ಮಾದ ಸ್ವಲ್ಪ ಅಂತಂದ್ರೆ ಅವನು ಪ್ಯಾಕೆಟ್ಗಳನ್ನ ಅವ್ನು ಬ್ಯಾಗಲ್ಲಿ ಹಾಕೋ ತಗೊಂಡ್ಬೋದು 25-30 ಕೊಟ್ಟು ನೀರು ಜೋಡಿ ಸಿಕ್ಕಬಿಡೋದು. ಅದನ್ನು ತಿಂಗಳಿಗೆ ಹಾಕಬೇಕು, ಡೈಲಿ ಒಂದೊಂದು ಎಸ್ಕೋಬೇಕು ಅಂತ. ಅವಾಗೆಲ್ಲ ನೋಡಿ ಏನಂದರೆ ಏನು ಗೊತ್ತಿಲ್ಲ. ಒಂದು ಬಂಡಲ್ ಗಣೇಶ ಹಾಕ್ಬಿಡಿ, ಒಂದು ಸ್ವಲ್ಪ ಪ್ಯಾಕೆಟು ಇವ್ನು ತಂದು ಕೊಡೋದು. ಮಿಕ್ಕಿದ್ದು ರೇಷನ್ ಗೀಸನ್ನು ಅವು ತಂದಿಟ್ಬಿಟ್ಟು ಎಲ್ಲ ಡಬ್ಬ ತೆಗೆದು ಎಲ್ಲ ಪರ್ಫೆಕ್ಟ್. ಒಂದು ತಿಂಗಳು ಭಯ ಇಲ್ಲ ನನಗೆ ಅಂತ ಬ್ಯೂಟಿಫುಲ್ ಸ್ಟಾರ್ಟು. ಅಲ್ಲಿಂದ ಇಷ್ಟು ಚೆನ್ನಾಗಿ ಜರ್ನಿ ಆಯಿತು ಅಂದರೆ ಹೇಳೋಕ್ಕೆ ಸಾಧ್ಯ. 80ರಿಂದ
87 ಭಾಳ ನರಕ ನೋಡ್ಬಿಟ್ಟಿದ್ದೀವಿ ನಾವು. ಅದು ದುಡ್ಡು ಇಲ್ಲ, ಕಾಸು ಇಲ್ಲ, ಸುಮ್ಮನೆ ಹೇಳ್ತಾವಳ ಮಧ್ಯಾಹ್ನ ಆ ಶೂಟಿಂಗ್ ಊಟ ಹಾಕಿದ್ರೆ ಅದೇ ಊಟ. ಅದಾದಮೇಲೆ ಈ ಪ್ರೊಡಕ್ಷನ್ ಬಾಯ್ಸವ್ರು ಕಾಟ ಬೇರೆ ಊಟ ಹಾಕ್ತಾರೆ, ತಿನ್ಬೇಕಾದ್ರೆ ಬೈಯೋ ಏನು ತಿನ್ನಲ್ಲ ಎಲ್ಲೂ ಒಳಗೂ ಹೋಗಲ್ಲ. ಪಾಪ ಆ ಊಟದ ವಿಷಯ ಬಂದಾಗ ಪಾಪ ನಮ್ಮ ಇವನು ಜಾಕ್ಪಾಟ್ ರಾಮ ಅಂತ ಒಬ್ಬ ಇವನು ಗೊತ್ತು, ನಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದ, ಅವನು ಪ್ರೊಡಕ್ಷನ್ ಬಾಯ್ ಆಗೋಗಿದ್ದ. ಅವನು ಎಲ್ಲ ಕಂಪನಿಯಲ್ಲಿ ಇರ್ತಿದ್ದ. ಅವನು ಪಾಪ ಅದೇನು ಕರುಣಿದ ನನ್ನ ಕಂಡ್ರೆ ಒಳಗಡೆ ಎಲ್ಲ ಮಟನ್ ಹಾಕ್ಬಿಟ್ಟು ಮೇಲ್ಗಡೆ ಅನ್ನ ಮುಚ್ಚಿಬಿಟ್ಟು 2 ಪೀಸ್ ಹಾಕಿ ಅದು ತೊಗೊಳ್ರಿ ಅಂತ ಬೆಂಡಪ್ಪಲ್ಲಿ ಕೊಡೋದು. ಅವ್ನು ಹೇಳ್ಕೊಟ್ಟಿದ್ದ ನನಗೆ, ಅವರು ಮಕ್ಕಳನ್ನ ಒಂಥರ ಅಂದ್ಕೊಂಡು ಕೊಡ್ತೀನಿ ಊಟ, ನೀವು ತಿನ್ನಬೇಕು, ಮಕ್ಕಳು ಸರಿ ಇಲ್ಲ ಬರ್ತಾರೆ ಅವರು. ಎಲ್ಲ ಊಟ ಕೊಡ್ತೀನಿ ಅಂದ್ಬಿಟ್ಟು 2 ಪೀಸ್ ಹಾಕ್ಬಿಟ್ಟೋದಲ್ಲ ಅಂತ. ಆಮೇಲೆ ಕಲ್ಸಕ್ಕೆ ಹೋದ್ರೆ ಅವ್ನ ಮಕ್ಕಳು ಇತ್ತು ಒಳಗಡೆ. ಓಹೋ ಹಿಂಗೆ ಅಂದ್ಬಿಟ್ಟು ನಾವು ಗೋಡೆ ಕಡೆ ತಿರ್ಕೊಂಡು ಯಾರೋ ಭಾಳ ಆನಂದ ಆಗ್ಬಿಡೋದು ನಮಗೆ. ವಂಡರ್ಫುಲ್ ಡೇಸ್ಲಿ ಹಂಗೆ ಇರಬೇಕು, ಕಷ್ಟಪಟ್ಟು ಮುಂದೆ ಬರಬೇಕು. ನನ್ನ ಪ್ರಕಾರ ಓತ್ಲ ಪಡ್ಕೊಂಡು ಯಾರ್ಯಾರ ಹೆಸರು ಹೇಳ್ಕೊಂಡು ಬರಬಾರ್ದು ಅವರು. ಯಾವ ಮನುಷ್ಯ ಹ್ಯುಮಿಲೇಷನಲ್ಲಿ ಬೆಳೀತಾನೆ ಭಾಳ ಅದ್ಭುತವಾಗಿರ್ತಾರೆ ಅವನ ಕಡೆಗೆ. ನನಗೆ ಅದು ನಂಬಿಕೆ ಇದೆ. ನಾವು ಅನೇಕರು ಎಷ್ಟು ಅಪ್ ಟು 87ವರೆಗೂ ಬಹಳ ಬಗ್ಗೆ ಬಿದ್ದಿದೆ. 87ಗೆ ಮ್ಯಾಜಿಕ್ ಶೋ ಆಗೋದು ಸ್ಟಾರ್ಟ್ ಆಯಿತು. ಹಿಂಗೆಂಗೋ ಒಂಥರ ಮ್ಯಾಜಿಕ್ ಶೋ ಆಗೋದು ಸ್ಟಾರ್ಟ್ ಆಗಿ ಪರವಾಗಿಲ್ಲಪ್ಪ ಯಾವ